ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನು ವಿಡಿಯೋ ಅಂತಂದರೆ, ತುಂಬ ದಿನದ ನಂತರ ಹಸ್ಬೆಂಡ್ ಏನೋ ಒಂದು ಕೊಡಿಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನು ಅಂತ ಲಾಸ್ಟಲ್ಲಿ ಬರುತ್ತೆ ನೋಡಿ. ಅವತ್ತು ತುಂಬಾ ಹ್ಯಾಪಿ ಅಂತಲೇ ಹೇಳ್ಬೋದು. ನನಗಿನ್ನ ನಮ್ಮ ಹಸ್ಬೆಂಡ್ಗೆ ತುಂಬಾ ಖುಷಿ ಅಂತಲೇ ಹೇಳ್ಕೊಬೋದು. ಇದು ಊರು ಬಿಟ್ವಿ. ಪಾಪು ಅಮ್ಮ ಆಚೆ ಹಿಂದೆ ಕೂತಿದ್ರು. ನಾನು ಸ್ವಲ್ಪ ಸ್ಲೋ ಮೋಷನ್ ವಿಡಿಯೋ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಕ್ಲಿಪ್ಪಿಂಗ್ಸ್ ಸ್ಮಾಲಾಗಿ ತಗೊಂಡಿದ್ದೆ. ಹಂಗಾಗಿ ಒಂದು ಸ್ವಲ್ಪ ವೀಡಿಯೋ ಸ್ಟ್ರಕ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮೂರು ಹೈವೇ ರೋಡ್ ಗೊತ್ತಿರುತ್ತೆ, ಬ್ಯಾಂಗ್ಳೂರ್ ಟು ಶಿವಮೊಗ್ಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಈ ಕಡೆನೇ ಬರೋದು. ಹೈವೇ ರೋಡಿಗೆ ಟರ್ನ್ ಆದ್ವಿ ನೋಡಿ. ಅಲ್ಲಿ ಬೆಟ್ಟ ಕಾಣ್ತಿದೆಯಲ್ಲ, ಕಡೆ ಬೆಟ್ಟ ತುಂಬಾ ಹೈಲೈಟ್ ಅಂತ ಸಿಕ್ತಂತೆ. ಹೋಗ್ತಾ ಖುಷಿ ಪಡ್ತಾ ಇದೆಯಾ ಅಂತ ನೋಡೋಣ ತಡೀರಿ, ನೀವು ಏನು ಕುಡಿಸ್ತೀರಾ ಅಂತ ನಾನು ತುಂಬಾ ವೇಟಿಂಗ್ ಮಾಡ್ತಾಯಿದ್ದೆ. ಹಾಗೆ ಮಾತಾಡ್ತಾ ಟಿಪ್ ಟೂರ್ ಬಂತು. ವೀಡಿಯೋ ಮಾಡ್ಕೊಳೋದೇ ಮಾಡ್ಕೊಂಡೆ, ಮತ್ತು ವೀಡಿಯೋ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹೋಗ್ತಾ ಅಂದಿದ್ದು ಅಲ್ಲಿ ಕಡೆಯಲ್ಲಿ ತೋರಿಸ್ತೀನಿ. ನನ್ನ ಪಾಪ ಹುಟ್ಟಿದ ಹಾಸ್ಪಿಟಲ್ಗೆ ಅಲ್ಲಿ ಕಾಣಿಸುತ್ತೆ. ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲ ನಡಿ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಮಾತಾಡ್ಸ್ಕೊಂಬರೋಣ ಅಂತ ಅಂತಾರೆ. ಅದೊಂಥರ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಅದ್ರದ್ದೊಂದು ಯಾವಾಗಲಾದರೂ ಹಾಸ್ಪಿಟಲ್ಗೆ ಸ್ಟ್ರೈಟ್ ಕಾರ್ ಹೋಗ್ತಿದ್ದಿಲ್ಲ, ಆ ಕಡೆನೇ ತಿಳ್ಕೊಳ್ಳೋದೆ ಬಿದ್ರಳಿಂಗಪ್ಪ ನಾನು ತೋರಿಸ್ಬೇಕಾಗಿತ್ತು, ಮರ್ತೇ ಬಿಟ್ಟೆ. ಹಾಸ್ಪಿಟಲ್ಲು ಸ್ವಲ್ಪ ಸೈಡಲ್ಲಿದೆ. ಹಂಗೆ ಹೋಗ್ತಾ ಅಲ್ಲೇ ನಮ್ಮ ಅತ್ತೆ ಮಾವ ಅವರೆಲ್ಲ ಬಂದಿದ್ದರು. ಅಲ್ಲೇ ಅಂಗಡಿ ಹತ್ರ, ಶಾಪ್ ಹತ್ರ ನಿಂತಿದ್ರು. ನಾವು ಯೂಟರ್ನ್ ಮಾಡ್ಕೊಂಬರೋಣ ಅಂತ ಹೋಗಿ ಯೂಟರ್ನ್ ಮಾಡ್ಕೊಂಡು ಬಂದ್ವಿ. ಅವತ್ತು ನಾವು ಹೋಗಿದ್ದು ಸ್ಯಾಟರ್ಡೇ, ತುಂಬ ರಶ್ ಏನಿಲ್ಲ. ಇನ್ನು ವೀಕ್ ಡೇಸಲ್ಲಿ ಏನಾದರೂ ಬಂದರೆ ತುಂಬಾ ರಶ್ ಇರುತ್ತೆ ಟಿಪ್ ಟೂರು. ಸ್ಯಾಟರ್ಡೇ ಸಂಡೇ ಸ್ವಲ್ಪ ಕ್ರೌಡ್ ಕಡಿಮೆ ಅಂತಲೇ ಹೇಳ್ಬೋದು, ಯಾಕೆಂದರೆ ಸ್ಯಾಟರ್ಡೇ ಸಂಡೇನೇ ಜಾಸ್ತಿ ಬರೋದು, ಹಸ್ಬೆಂಡು ಇರ್ತಾರಲ್ಲ. ಇನ್ನು ಬಿಟ್ಟು ದಿವ್ಸದಲ್ಲಿ ಬಂದಂತೂ ತುಂಬಾ ಇದಿರುತ್ತೆ. ಆಫ್ಟರ್ ಲಾಂಗ್ ಟೈಮ್ ಅನಿಸುತ್ತೆ ಟಿಪ್ ಟೂರಿಗೆ ಬಂದು. ಅಲ್ಲೇ 1 ಮಂತ್ ಆಗಿತ್ತು ನಾನು ಟಿಪ್ ಟೂರಿಗೆ ಬಂದು. ಇಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ವಿ. ಕಾಮತ್ ಹೋಟೆಲ್ ಪಕ್ಕ ಅಲ್ಲಿಂದ ನೆಡ್ಕೊಂಡು ಹೋದ್ವಿ ನೋಡಿ. ನಾನು ಜ್ಯುವೆಲರಿ, ಈ ನೆಕ್ಲೆಸ್ ನನ್ನ ಹಸ್ಬೆಂಡ್ ನನಗೆ ಕೊಡಿಸಿದ್ರು. ಯಾವ್ದು ತೊಗೊಂಡೆ ಅಂತ ಗೆಸ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ್ದು ತೊಗೊಂಡೆ ಅಂತ. ಇದೆಲ್ಲ ಲೈಟ್ ವೆಯ್ಟ್ ಜ್ಯುವೆಲರಿ ಅಂತಲೇ ಹೇಳ್ಬೋದು. ಲೈಟ್ ವೆಯ್ಟ್ ಕಡಿಮೆ ಗ್ರಾಮ್ ಏನಲ್ಲ, 25-30 ಗ್ರಾಮ್ಸೇ. ಅದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನ್ಯೂ ಕಲೆಕ್ಷನ್ ನೋಡಿ. ಇದು ತೋರಿಸಿದ ಓನ್ಲಿ 15 ಗ್ರಾಮ್ ಅಷ್ಟೇ. ತುಂಬ ಚೆನ್ನಾಗಿತ್ತು. ಒಬ್ಬರು ಪರ್ಚೇಸ್ ಮಾಡ್ತಾಯಿದ್ರು, ಹಂಗೆ ನೋಡ್ಕೊತಿದ್ದೆ. ನೋಡಿ ಎಷ್ಟು ಚೆಂದ ಇದೆ ಅಂದರೆ, ಕಸ್ಟಮೈಸ್ ಎಲ್ಲರಿಗೂ ಚೆನ್ನಾಗಿ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಒಂದು 20 ಕಲೆಕ್ಷನ್ಸ್ ಏನೋ ನೋಡಿದೆ. ಆಮೇಲೆ ನನಗೊಂದು ಬ್ರೇಸ್ಲೇಟು, ಓಲೆ ಎಲ್ಲ ಇತ್ತು. ಓಲೆ ಅಂತೂ ತುಂಬ ಯುನೀಕ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ನಂಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾವ ಜ್ಯುವೆಲರಿ ಪರ್ಚೇಸ್ ಮಾಡಿದೆ ಅಂತ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಿರ್ತೀರಿ. ಏನಿಲ್ಲ, ಜಾಸ್ತಿ ವೆಯ್ಟ್ ಮಾಡಿಸಲ್ಲ, ಬೇಗನೆ ತೋರಿಸ್ತೀನಿ. ಓಕೆ, ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ ನಾನು. ವಿಡಿಯೋ ಎಷ್ಟಾಗಿದೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಕೀಪ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.